ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಗಂಗೆಯಲ್ಲಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ 4ನೇ ದಿನ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾನೆ ಇದೆ. ಬಟ್ ಮಳೆಯ ಮಧ್ಯದಲ್ಲಿ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿ ಆಗ್ತಾ ಇರೋದ್ರಿಂದ ವಿಳಂಬ ಆಗ್ತಾ ಇದೆ ಕಾರ್ಯಾಚರಣೆ ಅಂತ. ಶಿವಗಂಗೆಯಲ್ಲಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ನೇ ದಿನ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿರಂತರ ಮಳೆಯಿಂದ ಶೋಧ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅಂತೆ. ಕೆಲ ಸ್ಥಳಗಳಿಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ ಹೋಗೋದಕ್ಕೆ ಆಗದೆ ಪರದಾಟ ಆಗ್ತಾ ಇದೆ. ಶಾಂತಲಾ ಡ್ರಾಪ್ನಲ್ಲಿ ಮೃತದೇಹದಂತಿದ್ದ ವಸ್ತುವೊಂದು ಪತ್ತೆಯಾಗಿತ್ತು. ಬಟ್ ಅದು ಮೃತದೇಹ ಅಂತ ಶಂಕೆ ವ್ಯಕ್ತವಾಗಿದ್ರೂ ಕೂಡ ಅದ್ರ ಬಗ್ಗೆ ಸ್ಪಷ್ಟತೆ ಅಧಿಕಾರಿಗಳಿಗೆ ಈ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಮಳೆ ಇಲ್ಲ ಅಂದಿದ್ರೆ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡಬಹುದಾಗಿತ್ತು. ಬಟ್ ಡೇಂಜರ್ ಝೋನ್ ಆಗಿರೋದ್ರಿಂದ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡದವರು ಕೂಡ ಆ ಸ್ಥಳವನ್ನ ರೀಚ್ ಆಗಿ ಅದ್ವೈತ್ ಅವರನ್ನ ಹುಡುಕುವ ಕಾರ್ಯಾಚರಣೆ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಾ ಇದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇವತ್ತು 4ನೇ ದಿನ ಮಳೆಯ ಮಧ್ಯದಲ್ಲೂ ಕೂಡ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡದವರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಮೃತದೇಹದಂತಿದ್ದ ವಸ್ತುವನ್ನ ಪತ್ತೆ ಹಚ್ಚಿದಾಗ ಮೋಸ್ಟ್ಲಿ ಮೃತದೇಹ ಇರಬಹುದಾ ಅಂತ ಶಂಕೆ ವ್ಯಕ್ತವಾಯ್ತಂತೆ. ಬಟ್ ಅದಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಅಧಿಕಾರಿಗಳು. ಬಟ್ ಅಂಥದ್ದೊಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಬಟ್ ಆ ಸ್ಥಳಕ್ಕೆ ರೀಚ್ ಆದ ಮೇಲೆ ಅದು ಮೃತದೇಹನ ಅಥವಾ ಬೇರೆ ವಸ್ತುನ ಅದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಅಧಿಕಾರಿಗಳೇ ಕೊಡಬೇಕಾಗಿದೆ. ಸೊ ಎನಿವೆ 4ನೇ ದಿನ ಮಳೆಯ ಮಧ್ಯದಲ್ಲೂ ಕೂಡ ಅದ್ವೈತ್ ಅವರ ಹುಡುಕಾಟದಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡದವರು ನಿರತರಾಗಿದ್ದಾರೆ. ಸರ್ ಇಲ್ಲೇ ಬನ್ನಿ